ನೋಡಿ, ಸದ್ಯಕ್ಕೆ ಎರಡನೇ ವಿಮಾನ ನಿಲ್ದಾಣ ಎಲ್ಲಾಗುತ್ತೆ ಅನ್ನುವ ಚರ್ಚೆ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಕನಕಪುರದಲ್ಲಿ ಮಾಡ್ತಾರೋ ಅಥವಾ ತುಮಕೂರಲ್ಲಿ ಮಾಡ್ತಾರೋ ಅಥವಾ ನೆಲಮಂಗಲ ಕುಣಿಗಲ್ ಭಾಗದಲ್ಲಿ ಮಾಡ್ತಾರಾ ಅನ್ನುವಂತಹ ಚರ್ಚೆ. ಇದೆಲ್ಲದರ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಕನಕಪುರನ ತುಮಕೂರ ಎರಡನೇ ವಿಮಾನ ನಿಲ್ದಾಣದ ಬಗ್ಗೆ ಸಿಎಂ ಹಾಗೆ ಡಿಸಿಎಂ ನಡುವೆ ಸಾಕಷ್ಟು ಗೊಂದಲ ಇದೆಯಾ, ಈ ವಿಮಾನ ನಿಲ್ದಾಣ ಎಲ್ಲಾಗುತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಮಾನ ನಿಲ್ದಾಣದ ಬಗ್ಗೆ ಸಿಎಂ ಡಿಸಿಎಂ ನಡುವೆ ಗೊಂದಲ ಇರುವಂತಹ ವಿಚಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತಿನಲ್ಲೇ ಗೊತ್ತಾಗುತ್ತೆ. ನೋಡಿ, ಕನಕಪುರದಲ್ಲೇ ಎರಡನೇ ವಿಮಾನ ನಿಲ್ದಾಣ ಆಗಲಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ನಿಲುವು. ಯಾಕಂದರೆ ಅವರ ತವರೂರು ಕನಕಪುರದ ಬಂಡೆ. ಡಿ ಕೆ ಶಿವಕುಮಾರ್ ಅವರು ನನ್ನ ತವರೂರಲ್ಲೇ ಆದರೆ ಬಹಳಷ್ಟು ಒಳ್ಳೆಯದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ನಿಲುವು. ಇದೆಲ್ಲದರ ನಡುವೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರವರು. ಹಾಗಾಗಿ ತುಮಕೂರಲ್ಲಿ ಎರಡನೇ ವಿಮಾನ ನಿಲ್ದಾಣ ಆಗಲಿ ಅನ್ನುವ ಬೇಡಿಕೆಯನ್ನು ಪರಮೇಶ್ವರ್ ಅವರು ಇಟ್ಟಿದ್ದಾರೆ. ಈ ಕುರಿತಾಗಿ ತುಮಕೂರಲ್ಲಿ ಅವರು ಮಾತನಾಡ್ತಾ ಹೇಳ್ತಾರೆ, ತುಮಕೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ಆದರೆ ಅದರಿಂದ ಸಾಕಷ್ಟು ಅನುಕೂಲ ಆಗತ್ತೆ. ಬೆಂಗಳೂರಲ್ಲಿ ಎರಡನೇ ವಿಮಾನ ನಿಲ್ದಾಣದ ಬಗ್ಗೆ ಸಿಎಂ ಡಿಸಿಎಂ ನಡುವೆ ಗೊಂದಲ. ತುಮಕೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ಆಗಲಿ ಅನ್ನುವ ಬೇಡಿಕೆಯನ್ನು ಇಟ್ಟಿದ್ದಾರಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಒಂದಷ್ಟು ಗೊಂದಲಗಳು ಕೂಡ ಇದೆ. ಸೊ ಈ ಗೊಂದಲಗಳ ನಡುವೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ರಾಜ್ಯ ಸರ್ಕಾರ ಅನ್ನೋದನ್ನು ಕೂಡ ಕಾದು ನೋಡಬೇಕು. ನೋಡಿ, ನಗರದ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವ ವಿಚಾರ ಆಡಳಿತ ಪಕ್ಷದ ನಡುವೆ ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣ ಆಗಿರೋದು. ಕನಕಪುರದಲ್ಲೇ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆರಂಭ ಮಾಡಬೇಕು ಅನ್ನೋದು ಸಿಎಂ ಡಿ ಕೆ ಶಿವಕುಮಾರ್ ಅವರ ನಿಲುವಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸಭೆಗಳನ್ನು ಕೂಡ ನಡೆಸಿದ್ದಾರೆ. ಆದರೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ನಿಲುವಿಗೆ ಭಿನ್ನವಾಗಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಏನಂತ ಹೇಳಿದ್ರು ಡಿಸಿಎಂ ಪರಮೇಶ್ವರ್ ಅವರು? ತುಮಕೂರಲ್ಲಿ ಆಗಬೇಕು ಅನ್ನೋದು ಪರಮೇಶ್ವರ್ ಅವರ ಇಂಗಿತ. ತುಮಕೂರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪಿಸುವ ಪ್ರಸ್ತಾಪದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಮೊದಲಿನಿಂದಲೂ ಕೂಡ ಈ ಬಗ್ಗೆ ಇಚ್ಛೆಯನ್ನು ವ್ಯಕ್ತಪಡಿಸ್ಕೊಂಡು ಬರ್ತಾ ಇದ್ದೀನಿ. 25 ವರ್ಷಗಳಿಂದಲೂ ಕೂಡ ತುಮಕೂರಲ್ಲೇ ಆಗಲಿ ಅನ್ನುವ ಅಭಿಪ್ರಾಯವನ್ನು ಹೇಳ್ತಾ ಬಂದಿದ್ದೇನೆ. ಈಗಾಗಲೇ ಬಿಡದಿ ಸೇರಿದಂತೆ ಬೇರೆ ಬೇರೆ ಜಾಗಗಳನ್ನು ಕೂಡ ಗುರುತಿಸಲಾಗಿದೆ. ಸೊ ತುಮಕೂರಲ್ಲೇ ಆದರೆ ಬಹಳ ಅನುಕೂಲ ಅನ್ನೋದು ಡಿಸಿಎಂ ಪರಮೇಶ್ವರ್ ಅವರ ನಿಲುವಾಗಿದೆ. ಇನ್ನು ಸಿಎಂ ಡಿ ಕೆ ಶಿವಕುಮಾರ್ ಅವರ ನಿಲುವೇನು? ನೋಡಿ, ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ಕೆಲಸಗಳು ಕೂಡ ವೇಗವಾಗಿ ನಡೀತಾ ಇದೆ. ಬಟ್ ಎಲ್ಲಿ ಅನ್ನೋದೇ ಈಗಿರುವಂತಹ ಕನ್ಫ್ಯೂಷನ್. ಕೆಂಪೇಗೌಡ ವಿಮಾನ ನಿಲ್ದಾಣದ ಮೇಲೆ ನಿರಂತರವಾಗಿ ಹೆಚ್ಚಾಗ್ತಾ ಇರುವಂಥ ಒತ್ತಡ, ಅದನ್ನು ಕಡಿಮೆ ಮಾಡಬೇಕು ಅಂದರೆ ನಗರದ ದಕ್ಷಿಣ ಭಾಗದಲ್ಲೇ ಹೊಸ ವಿಮಾನ ನಿಲ್ದಾಣ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು. ಯೋಜನೆಗೆ ಸಂಬಂಧಿಸಿದ ಪೂರ್ಣ DPR ಸಿದ್ಧಪಡಿಸಬೇಕು ಅಂತ ಅಧಿಕಾರಿಗಳಿಗೆ ಆಲ್ರೆಡಿ ಅವರು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ವಿಜಯೇಂದ್ರ ಅವರು ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪತ್ರ ಬರೆದಿದ್ರು. ಕನಕಪುರದಲ್ಲಿ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಒಂದು ಪತ್ರ ಬರೆದಿದ್ರು. ಬೆಂಗಳೂರಿಗೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಗತ್ಯ, ಅದು ಖಂಡಿತವಾಗ್ಲೂ ಕೂಡ ಸ್ವಾಗತಾರ್ಹ. ಆದರೆ ಅದು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ, ರಾಜ್ಯದ ಜನರಿಗೆ ಅನುಕೂಲಕರವಾಗಿ ಇರಬೇಕಾಗುತ್ತೆ. ರಾಜಕೀಯ ಹಾಗೆ ಇನ್ನಿತರ ಕಾರಣಗಳಿಗೆ ನೀವು ಆದ್ಯತೆಯನ್ನು ಕೊಟ್ಟುಬಿಟ್ಟು ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಏಕಪಕ್ಷೀಯ ನಿರ್ಣಯವನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ವಿಜಯೇಂದ್ರ ಅವರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಎರಡನೇ ವಿಮಾನ ನಿಲ್ದಾಣ ಎಲ್ಲಿ ಆರಂಭ ಮಾಡಬೇಕು, ಎಲ್ಲ ಶಾಸಕರ ಅಭಿಪ್ರಾಯ, ಪಕ್ಷಾತೀತ ಅಭಿಪ್ರಾಯವನ್ನು ಸಂಗ್ರಹಿಸಿ ವಿಧಾನಮಂಡಲದಲ್ಲಿ ಮುಕ್ತವಾದಂತಹ ಚರ್ಚೆಯನ್ನು ನಡೆಸಿ ತೀರ್ಮಾನ ಮಾಡೋದು ಬಹಳಷ್ಟು ಸೂಕ್ತ ಅಂತ ಹೇಳಲಾಗುತ್ತೆ. ಹೀಗಿದ್ದಾಗ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗತ್ತೆ. ಸೊ ಹಾಗಾಗಿ ನೋಡೋಣ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ. ಒಂದು ಕಡೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಬಿಡದಿ ಹೋರಾಟ ಬಹಳ ತೀವ್ರಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ವಿಮಾನ ನಿಲ್ದಾಣಕ್ಕಾಗಿ ಜಮೀನು ಕೊಡೋದಕ್ಕೆ ರೈತರು ಮುಂದಾಗ್ತಾರಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆಯಾಗಿದೆ. ಸೊ ಕಾದ್ ನೋಡೋಣ, ಬಿಡದಿ ಭಾಗದಲ್ಲಾಗುತ್ತಾ ಅಥವಾ ಕನಕಪುರದಲ್ಲಾಗುತ್ತಾ ಅಥವಾ ತುಮಕೂರಿನಲ್ಲಾಗುತ್ತಾ? ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ.